ಬಾದಾಮಿ ಬನಶಂಕರಿ ಜಾತ್ರೆ ಲಕ್ಷಾಂತರ ಭಕ್ತರ ಮಧ್ಯೆ ಅದ್ದೂರಿ ರಥೋತ್ಸವಕ್ಕೆ ಚಾಲನೆ. ಉತ್ತರ ಕರ್ನಾಟಕದ ಶಕ್ತಿ ದೇವತೆ, ಭಕ್ತರ ಆರಾಧ್ಯ ದೈವ ಬಾದಾಮಿ ತಾಲೂಕಿನ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿತು. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜೈಕಾರಗಳ ನಡುವೆ ದೇವಿಯ ರಥೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಬನಶಂಕರಿ ದೇವಿಯ ಜಾತ್ರೆಯ ವಿಶೇಷವೆಂದರೆ ರಥ ಎಳೆಯುವ ಹಗ್ಗ. ಪ್ರತಿ ವರ್ಷದಂತೆ ಈ ಬಾರಿಯೂ ಗದಗ ಜಿಲ್ಲೆಯ ಮಾಡಲಗೇರಿಯಿಂದ ದೇವಿಯ ತೇರು ಎಳೆಯುವ ಬೃಹತ್ ಹಗ್ಗವನ್ನು ನದಿಯಲ್ಲೇ ಎತ್ತಿನ ಬಂಡಿಯ ಮೂಲಕ ತರಲಾಯಿತು. ಸಂಜೆ 5 ಗಂಟೆಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಗ್ಗ ಕಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ನಿಂಬೆಹಣ್ಣು ಹಾಗೂ ನಾಣ್ಯಗಳನ್ನು ಎಸೆದು ತಮ್ಮ ಹರಕೆ ತೀರಿಸಿದರು. ಬನಶಂಕರಿ ತಾಯಿ ನಮ್ಮೆಲ್ಲರ ಬೇಡಿಕೆ ಈಡೇರಿಸುವ ಶಕ್ತಿ ದೇವತೆ ಎಂಬ ಗಾಢ ನಂಬಿಕೆ ಇಲ್ಲಿನ ಭಕ್ತರದ್ದು. ಬನಶಂಕರಿ ದೇವಿಗೆ ಸ್ಕಂದ ಪುರಾಣದಲ್ಲಿ ಶಾಖಾಂಬರಿ ಎಂಬ ಉಲ್ಲೇಖವಿದೆ. ಮಳೆಯಾಗದೆ ಭೀಕರ ಬರಬಿದ್ದು ಲೋಕದ ಜನರು ತತ್ತರಿಸುವಾಗ ಜೀವಿಗಳನ್ನು ಸಂರಕ್ಷಿಸಲು ದೇವಿ ತನ್ನ ತನುವಿನಿಂದ ಸಸ್ಯವನ್ನು ಸೃಷ್ಟಿಸಿದಳೆಂದು ಉಲ್ಲೇಖಿಸಿದ್ದರಿಂದ ರಥೋತ್ಸವದ ಹಿಂದಿನ ದಿನ ದೇವಿಗೆ 108 ಬಗೆಯ ತರಕಾರಿಯನ್ನು ಉಡುಗೆಯನ್ನಾಗಿ ಮಾಡಿ ಅರ್ಚಕರು ಪೂಜಿಸುವರು. ಸುತ್ತಲಿನ ಭಕ್ತರು ಪಲ್ಯದ ಹಬ್ಬ ಎಂದು ಆಚರಿಸುವರು. ಬನಶಂಕರಿ ಜಾತ್ರೆ ಕೇವಲ 1 ದಿನಕ್ಕೆ ಸೀಮಿತವಲ್ಲ, ಬರೋಬ್ಬರಿ 1 ತಿಂಗಳ ಕಾಲ ಇಲ್ಲಿ ಸಡಗರ ಮುಂದುವರೆಯಲಿದೆ.